ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ಸುಮಾರು 30 ವರ್ಡ್ಸ್ ಅವು ನಿಮಗೆ ಗೊತ್ತಿದೆ. ಬಟ್ ನಿಮಗೆ ಅದರ ಎರಡು ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಆಗುತ್ತೆ ಆ್ಯಂಡ್ ಎರಡು ಡಿಫ್ರೆಂಟ್ ಮೀನಿಂಗ್ಸ್ ಕೊಡುತ್ತೆ. ಅದು ನಿಮಗೆ ಗೊತ್ತೇ ಇಲ್ಲ. ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವ ಎರಡು ಯೂಸಸ್? ಅಡ್ಜೆಕ್ಟಿವ್ ಆ್ಯಂಡ್ ಅಡ್ವರ್ಬ್. ಸೊ ಇನ್ನೂ ನಿಮಗೆ ಅಡ್ಜೆಕ್ಟಿವ್ ಅಡ್ವರ್ಬ್ ಗೊತ್ತಿಲ್ಲ ಅಂದರೆ ನಾನು ಇಲ್ಲಿ ಬ್ರೀಫಾಗಿ ಹೇಳ್ತಾ ಇದ್ದೀನಿ ನೋಡಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಇಟ್ ವಾಸ್ ಅ ಗುಡ್ ಗೇಮ್. ಇಲ್ಲಿ ಗುಡ್ ಅನ್ನೋದು ಅಡ್ಜೆಕ್ಟಿವ್. Adjectives describe nouns. You played well. ಇಲ್ಲಿ ವೆಲ್ ಅನ್ನೋದು ಅಡ್ವರ್ಬ್. ಅಡ್ವರ್ಬ್ಸ್ ಡಿಸ್ಕ್ರೈಬ್ ವರ್ಬ್ಸ್. ಇದು ತುಂಬ ಸಿಂಪಲ್ ಡೆಫಿನೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋಗೆ ಹೆಲ್ಪ್ ಆಗಲಿ ನಿಮಗೆ ಅಂತ. ನೆನ್ಪಿಟ್ಕೊಳ್ಳಿ, ಅಡ್ವರ್ಬ್ ಯಾವಾಗಲೂ ವರ್ಬ್ ಆದಮೇಲೆ ಬರುತ್ತೆ, ಸೆಂಟೆನ್ಸ್ ಆದಮೇಲೆ ಬಂದಿರುತ್ತೆ. ಸೊ ಈಗ ನೋಡಿ, ಫಸ್ಟ್ ವರ್ಡ್ ಈಸಿ. ಈಸಿ ಸ್ಪೆಲ್ಲಿಂಗ್ ಏನು ಚೇಂಜ್ ಮಾಡಿದೆ, ಅಡ್ಜೆಕ್ಟಿವ್ ಮೀನಿಂಗು ಕೊಡುತ್ತೆ, ಅಡ್ವರ್ಬ್ ಮೀನಿಂಗು ಕೊಡುತ್ತೆ. ಇದು ನೀವು ಕಲೀಲೇಬೇಕು. ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಕರೆಕ್ಟ್ ಇಂಗ್ಲೀಷ್ ಮಾತಾಡ್ತೀರಾ. ಇಲ್ಲಿ ನೋಡಿ, ಇಟ್ ವಾಸ್ ಎನ್ ಈಸಿ ಜಾಬ್. ಗೊತ್ತಿದೆ ನಿಮಗೆ, ಅಂದರೆ ಅದು ತುಂಬ ಈಸಿಯಾದ ಕೆಲಸ ಆಗಿತ್ತು. ಸೊ ಇಲ್ಲಿ ಜಾಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ಗೋ ಈಸಿ ಆನ್ ಸ್ವೀಟ್ಸ್. ನಾ ಈ ಥರ ಒಂದು ಸೆಂಟೆನ್ಸ್ ಹೇಳಿದೆ, ಗೋ ಈಸಿ. ನೋಡಿ ಇಲ್ಲಿ ವರ್ಬ್ ಆದ್ಮೇಲೆ ಬರ್ತಾ ಇದೆಯಾ? ಇದರ ಅರ್ಥ ಏನು? ಸ್ವೀಟ್ಸ್ ತಿನ್ನೋದು ಕಡಿಮೆ ಮಾಡು. ಗೋ ಈಸಿ ಆನ್ ಸಮಥಿಂಗ್ ಅಂದರೆ ಅರ್ಥ ನೀ ಅದನ್ನು ತುಂಬ ಮಾಡ್ತಾ ಇದೆಯಾ, ಕಡಿಮೆ ಮಾಡು ಅಂತ ಹೇಳೋದು. ಅಡ್ಜೆಕ್ಟಿವ್ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿದೆ ಅಲ್ವಾ? ದ ಎಕ್ಸಾಮ್ ವಾಸಂಟ್ ವೆರಿ ಈಸಿ. Life hasn't been easy. She is very easy to talk to. If somebody is easy ಅಂದರೆ ಅರ್ಥ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅನ್ನೋದು. ಆ್ಯಂಡ್ ಅಡ್ವರ್ಬ್ನಲ್ಲಿ ನೋಡಿ ಯಾವ್ಯಾವ ಥರ ಮೀನಿಂಗ್ ಕೊಡುತ್ತೆ. ಟೇಕ್ ಇಟ್ ಈಸಿ. ನೋಡಿ ಇಲ್ಲೂ ಕೂಡ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ರಿಲ್ಯಾಕ್ಸ್ ಆಗಿರು, ಚಿಂತೆ ಮಾಡಬೇಡ ಅನ್ನೋದು. ಗೋ ಈಸಿ ಆನ್ ದ ನ್ಯೂ ಸ್ಟೂಡೆಂಟ್ಸ್. ಈಗ ಇಲ್ಲಿ ನೋಡಿ, ಗೋ ಈಸಿ ಆನ್ ಸಂಬಡಿ. ಇದರ ಅರ್ಥ ಟು ಟ್ರೀಟ್ ಸಮ್ ಒನ್ ಇನ್ ಅ ಜೆಂಟಲ್ ವೇ. ಅವರು ಹೊಸ ಸ್ಟೂಡೆಂಟ್ಸ್, ಅವ್ರನ್ನ ಸ್ವಲ್ಪ ಈಸಿಯಾಗಿ ಟ್ರೀಟ್ ಮಾಡು. ರೈಟ್. ಆ್ಯಂಡ್ ಈಸಿಲಿ ಅನ್ನುವ ಹೆಡ್ವರ್ಬ್ ಇದೆ, ಅದು ನಿಮಗೆ ಗೊತ್ತಿದೆ. ಐ ಡಿಡ್ ಇಟ್ ಈಸಿಲಿ ಅನ್ನೋದು. ರೈಟ್. ನೆಕ್ಸ್ಟ್ ವರ್ಡ್ ಫೇರ್. ಫಸ್ಟ್ ಅಡ್ಜೆಕ್ಟಿವ್ ಎಕ್ಸಾಂಪಲ್ ನೋಡಿಲಿ, ಇಟ್ ವಾಸ್ ಅ ಫೇರ್ ಪ್ರೈಸ್. ಅಂದರೆ ಪ್ರೈಸ್ ಸರಿಯಾಗಿಯೇ ಇದೆ, ನ್ಯಾಯವಾಗಿದೆ. ವಿ ಪ್ಲೇಡ್ ಫೇರ್ ಅಂದರೆ ಅರ್ಥ ನಾವು ನ್ಯಾಯಬದ್ಧವಾಗಿ ಆಡಿದ್ವಿ. ವಿ ಪ್ಲೇಡ್ ವಿತೌಟ್ ಚೀಟಿಂಗ್ ಅನ್ನೋದು. ಅಡ್ಜೆಕ್ಟಿವ್ ಎಕ್ಸಾಂಪಲ್ಸ್ ನೋಡಿಲಿ, ದಟ್ ಡಸಂಟ್ ಸೀಮ್ ಫೇರ್. ಅದು ನ್ಯಾಯವಾಗಿ ಕಾಣ್ತಿಲ್ಲ. ದಟ್ಸ್ ನಾಟ್ ಅ ಫೇರ್ ಥಿಂಗ್. ಎವ್ರಿ ಒನ್ ಡಿಸರ್ವ್ಸ್ ಫೇರ್ ಟ್ರೀಟ್ಮೆಂಟ್. ಅಡ್ವರ್ಬ್ ನೋಡಿ ಈಗ, ಹಿ ಫಾಟ್ ಫೇರ್ ಅಂದರೆ ಅವನು ನ್ಯಾಯವಾಗಿ ಹೋರಾಡಿದ. ಯು ಶುಡ್ ಆ್ಯಕ್ಟ್ ಫೇರ್, ರೈಟ್, ವಿದೌಟ್ ಚೀಟಿಂಗ್. ಇಲ್ಲಿ ಫೇರ್ಲಿ ಅನ್ಬಾರ್ದು. ಹಿ ಫಾಟ್ ಫೇರ್ಲಿ ಅನ್ಬೋದಾ? ಯು ಶುಡ್ ಆ್ಯಕ್ಟ್ ಫೇರ್ಲಿ ಅನ್ಬೋದಾ? ನೋ, ಫೇರ್ಲಿ ಅನ್ನೋದೇ ಇನ್ನೊಂದು ಅಡ್ವರ್ಬ್ ಇದೆ, ನಿಮಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು. ಇಟ್ ಮೀನ್ಸ್ ಮೋರ್ ದೆನ್ ಆವ್ರೇಜ್ ಬಟ್ ಲೆಸ್ ದೆನ್ ವೆರಿ. ಈ ಥರ ಕೇಳಿದ್ರಲ್ಲ, ಶಿ ಈಸ್ ಫೇರ್ಲಿ ಟಾಲ್. ದ ಫುಡ್ ವಾಸ್ ಫೇರ್ಲಿ ಗುಡ್. ಪರವಾಗಿಲ್ಲ, ಚೆನ್ನಾಗಿತ್ತು. ನಾಟ್ ವೆರಿ ಬ್ಯಾಡ್, ನಾಟ್ ವೆರಿ ಗುಡ್, ಇಟ್ ವಾಸ್ ಫೇರ್ಲಿ ಗುಡ್. ದ ಹೌಸ್ ಹ್ಯಾಸ್ ಅ ಫೇರ್ಲಿ ಬಿಗ್ ಕಿಚನ್. ಅಂದರೆ ತಕ್ಕ ಮಟ್ಟಿಗೆ ದೊಡ್ಡದಾಗೇ ಇದೆ. ಈ ಥರ ಹೇಳುವಾಗ ಫೇರ್ಲಿ ಯೂಸ್ ಆಗುತ್ತೆ. ಇದು ಕೂಡ ಅಡ್ವರ್ಬ್. ಬಟ್ ಇಲ್ಲಿ ಫೇರ್ ಅನ್ನೋದು ಎಂಡ್ನಲ್ಲೇ ಬರುತ್ತೆ ಯಾವಾಗಲೂ, ಅದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವರ್ಡ್ ಫಾಸ್ಟ್. ಇಟ್ಸ್ ಅ ವೆರಿ ಫಾಸ್ಟ್ ಕಂಪ್ಯೂಟರ್. ಇದು ತುಂಬ ಫಾಸ್ಟ್ ಆದ ಕಂಪ್ಯೂಟರ್. ಡೋಂಟ್ ರನ್ ಟೂ ಫಾಸ್ಟ್. ಹೇಗೆ ಓಡಬೇಡ, ಫಾಸ್ಟ್ ಆಗಿ ಓಡಬೇಡ ಅಂತ ಹೇಳ್ತಾ ಇದ್ದಾನೆ. ಅಂದರೆ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಇದು. ಫಾಸ್ಟ್ಲಿ ಅನ್ಬಾರ್ದ? ನೋ, ಫಾಸ್ಟ್ಲಿ ಅಂತ ವರ್ಡ್ ಇಲ್ಲ, ಅನ್ಬಾರ್ದು. ಹಿ ಈಸ್ ಅ ಫಾಸ್ಟ್ ರನ್ನರ್. ಐ ಆಮ್ ನಾಟ್ ಅ ಫಾಸ್ಟ್ ಲರ್ನರ್. ದ ಕಾರ್ ಇಸ್ ರಿಯಲಿ ಫಾಸ್ಟ್. ಇಲ್ಲೆಲ್ಲ ಅಡ್ಜೆಕ್ಟಿವ್ ಆಗಿ ಮೀನಿಂಗ್ ಕೊಡ್ತಾ ಇದೆ. ಅಡ್ವರ್ಬ್ ಆಗಾದ್ರೆ ನೋಡಿ ಇಲ್ಲಿ, ವೈ ಡು ಯು ವಾಕ್ ಫಾಸ್ಟ್? ಯಾಕಷ್ಟು ಫಾಸ್ಟಾಗಿ ನಡೀತಿದ್ಯಾ? ಯುವರ್ ಸನ್ ಲರ್ನ್ಸ್ ಫಾಸ್ಟ್. ನಿಮ್ಮ ಮಗ ತುಂಬ ಫಾಸ್ಟಾಗಿ ಕಲಿತಾನೆ. ಬ್ಯಾಡ್ ನ್ಯೂಸ್ ಟ್ರಾವೆಲ್ಸ್ ಫಾಸ್ಟ್. ನೋಡಿ ಇದೆಲ್ಲ ವರ್ಬ್ ಆದಮೇಲೆ ಬರಬೇಕು ಫಾಸ್ಟ್ ಅನ್ನೋದು. ಫಾಸ್ಟ್ಲಿ ಅನ್ಬಾರ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಜಸ್ಟ್. ಅಡ್ಜೆಕ್ಟಿವ್ ಆಗಿ ಏನು ಮೀನಿಂಗ್ ಕೊಡುತ್ತೆ ನೋಡಿ, ಬಿ ಜಸ್ಟ್ ಟು ಆಲ್. ಅಡ್ಜೆಕ್ಟಿವ್ನಲ್ಲಿ ಜಸ್ಟ್ ಅನ್ನೋದು ಅನ್ಬಯಾಸ್ಡ್ ಅಂದರೆ ನಿಷ್ಪಕ್ಷವಾಗಿರು. ಬಿ ಜಸ್ಟ್ ಟು ಆಲ್, ಎಲ್ಲರಿಗೂ ನಿಷ್ಪಕ್ಷವಾಗಿರು. ಅಡ್ವರ್ಬಲ್ಲಿ ನಿಮಗೆ ಗೊತ್ತಾಯಿದೆ, ಐ ಜಸ್ಟ್ ನೋಟಿಸ್ಡ್ ಇಟ್. ನಾನು ಈಗ ತಾನೇ ನೋಡಿದೆ, ಈಗಷ್ಟೇ ಗಮನಿಸಿದೆ. ನೋಡಿ ಈ ಮೀನಿಂಗ್ ಕೊಡುತ್ತೆ. ಇದು ಮಾತ್ರ ವರ್ಬ್ ಹಿಂದೆ ಬರುತ್ತೆ. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಅ ಜಸ್ಟ್ ವರ್ಡಿಕ್ಟ್ ಅಂದರೆ ಅನ್ಬಯಾಸ್ಡ್ ವರ್ಡಿಕ್ಟ್, ಅಂದರೆ ಅಲ್ಲಿ ಯಾರಿಗೂ ಅನ್ಯಾಯ ಆಗಿರಲ್ಲ. ಅ ಜಸ್ಟ್ ಸೊಸೈಟಿ. ಹಿ ವಾಸ್ ಅ ಫೇರ್ ಆ್ಯಂಡ್ ಜಸ್ಟ್ ರೂಲರ್, ರೈಟ್. ಆ್ಯಂಡ್ ಇಲ್ಲಿ ನೋಡಿ, ವಿ ಆರ್ ಜಸ್ಟ್ ಕಮಿಂಗ್. ನಾವು ಇನ್ನೇನು ಬರ್ತಾ ಇದ್ದೀವಿ. ಐ ಬೀನ್ ದೇರ್ ಜಸ್ಟ್ ನಾವು, ನಾನು ಈಗ ತಾನೇ ಅಲ್ಲಿಗೆ ಹೋಗಿ ಬಂದೆ. ಅ ನ್ಯೂ ಸ್ಟೋರ್ ಹ್ಯಾಸ್ ಜಸ್ಟ್ ಓಪನ್. ಈಗ ತಾನೇ ಒಂದು ಹೊಸ ಸ್ಟೋರ್ ಓಪನ್ ಆಗಿದೆ, ರೈಟ್. ಆ್ಯಂಡ್ ಇಲ್ಲಿ ಜಸ್ಟ್ಲಿ ಯಾಕೆ ಬರ್ತಾ? ನೋ, ಜಸ್ಟ್ಲಿ ಅಂತ ಕೂಡ ಒಂದು ಅಡ್ವರ್ಬ್ ಇದೆ. ಇದು ಕೂಡ ಒಂದು ಅಡ್ವರ್ಬ್. ಅಂದರೆ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ, ಕಾನೂನುಬದ್ಧವಾಗಿ.
ಶಿ ವಾಸ್ ನಾಟ್ ಟ್ರೀಟೆಡ್ ಜಸ್ಟ್ಲಿ, ಅಂದರೆ ಅವಳಿಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ಅವಳಿಗೆ ಮೋಸ ಆಯಿತು. ಹಿ ವಾಸ್ ಜಸ್ಟ್ಲಿ ಪನಿಷ್ಡ್, ಅಂದರೆ ಅವನಿಗೆ ಕಾನೂನುಬದ್ಧವಾಗಿ ಪನಿಷ್ ಮಾಡಿದ್ರು. ವಿಲ್ ಫೈಟ್ ಜಸ್ಟ್ಲಿ ವಿತ್ ದೆಮ್. ನೆಕ್ಸ್ಟ್ ಒನ್, ಪ್ರಿಟಿ. ಅಡ್ಜೆಕ್ಟಿವ್ ಗೊತ್ತಿದಲ್ವಾ? ಅ ಪ್ರಿಟಿ ಲಿಟಲ್ ಗರ್ಲ್ ಅಂದರೆ ಸುಂದರವಾದ. ಆ್ಯಂಡ್ ಅಡ್ವರ್ಬ್ನಲ್ಲಿ ಪ್ರಿಟಿ, ಇಟ್ಸ್ ಪ್ರಿಟಿ ಗುಡ್, ಅಂದರೆ ಇದು ಪರವಾಗಿಲ್ಲ, ಚೆನ್ನಾಗಿದೆ. ನಾ ಹೇಳಿದ್ನಲ್ಲ, ಲಿಟಲ್ಗಿಂತ ಜಾಸ್ತಿ, ವೇರಿಗಿಂತ ಕಡಿಮೆ, ಪ್ರಿಟಿ. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಅ ಪ್ರಿಟಿ ಡಾಲ್, ಯು ಹ್ಯಾವ್ ಅ ಪ್ರಿಟಿ ಡಾಟರ್, ದಟ್ಸ್ ಅ ಪ್ರಿಟಿ ಡ್ರೆಸ್, ಅಂದರೆ ಸುಂದರವಾದ. ಆ್ಯಂಡ್ ಇಲ್ಲಿ ಪ್ರಿಟಿ ನೋಡಿ, ಐ ಆಮ್ ಪ್ರಿಟಿ ಶೋರ್, ಅಂದರೆ ಐ ಆಮ್ ಕ್ವೈಟ್ ಶೋರ್ ಅನ್ನೋ ಥರನೇ. ಐ ಆಮ್ ನಾಟ್ ಪ್ರಿಟಿ ಗುಡ್ ಅಟ್ ಮ್ಯಾಥ್ಸ್, ನಂಗೆ ಮ್ಯಾಥ್ಸ್ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಯು ಆರ್ ಸ್ಪೀಕಿಂಗ್ ಪ್ರಿಟಿ ಫಾಸ್ಟ್, ನೀನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇದೆಯಾ. ಪ್ರಿಟಿ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ರೈಟ್, ಫೇರ್ಲಿ ಅನ್ನೋದು ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್, ಅದೇ ಮೀನಿಂಗ್. ನೆಕ್ಸ್ಟ್ ಒನ್, ಮಚ್. ಅಡ್ಜೆಕ್ಟಿವ್ ಆದಾಗ ಈ ಥರ ಬರುತ್ತೆ ನೋಡಿ, ಐ ಡಿಂಟ್ ಗೆಟ್ ಮಚ್ ಸ್ಲೀಪ್, ಅಂದರೆ ಹೆಚ್ಚು ನಿದ್ದೆ ನನಗೆ ಬಂದಿಲ್ಲ. ಮಚ್ ಸ್ಲೀಪ್, ಹೆಚ್ಚು ನಿದ್ದೆ, ರೈಟ್. ಆ್ಯಂಡ್ ಗ್ರಾಮ್ಯಾಟಿಕಲಿ ಇದನ್ನ ಅಡ್ಜೆಕ್ಟಿವ್ನಲ್ಲ, ಡಿಟರ್ಮಿನರ್ ಅಂತಾರೆ, ಬಟ್ ನಿಮ್ಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಡ್ವರ್ಬ್ ಆಗಿ ಯೂಸ್ ಆದಾಗ ಯಾವ ಥರ ಆಗುತ್ತೆ, ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ಡಿಡ್ ಇಟ್ ಹರ್ಟ್ ಮಚ್, ಇದು ತುಂಬ ನೋವಾಯ್ತಾ, ನೋಡಿ ಇಲ್ಲಿ ಹರ್ಟ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಮಚ್ ಅಂದರೆ ಹೆಚ್ಚು ನೋವಾಯ್ತಾ ಇದರಿಂದ ಅಂತ ಕೇಳೋದು. ನೋಡಿ ವರ್ಬ್ ಆದ್ಮೇಲೆ ಬರ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ, ಐ ಡೋಂಟ್ ಅರ್ನ್ ಮಚ್ ಮನಿ, ದೆರ್ ಇಸಂಟ್ ಮಚ್ ಮಿಲ್ಕ್, ಹಿ ಶೋಸ್ ಮಚ್ ಇಂಟ್ರೆಸ್ಟ್ ಇನ್ ಇಟ್. ಇಲ್ಲಿ ನೋಡಿ, ನೌನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಬಟ್ ಇಲ್ಲಿ ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ ಈ ಥರ, ಐ ಲೈಕ್ ಹರ್ ವೆರಿ ಮಚ್. ಡೋಂಟ್ ಟಾಕ್ ಮಚ್, ಐ ಡಿಡೆಂಟ್ ಹ್ಯಾವ್ ಮಚ್, ಹತ್ರ ಹೆಚ್ಚಿರಲಿಲ್ಲ. ನೋಡಿ, ಎರಡೂ ಕಡೆ ಒಂದೇ ವರ್ಡ್ ಬಟ್ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಆಗ್ತಾ ಇದೆ, ರೈಟ್. ಅದೇ ಥರ ನೋಡಿ, ಹಿ ಡಸಂಟ್ ಈಟ್ ಮಚ್. ನೆಕ್ಸ್ಟ್ ಒನ್, ಮೋಸ್ಟ್. ಮಚ್ ಥರನೇ ಮೋಸ್ಟ್, ಬಟ್ ಮೋಸ್ಟ್ ಕೌಂಟಬಲ್ ಥಿಂಗ್ಸ್ ಹಿಂದೆ ಹಾಕ್ತೀವಿ. ಐ ಲೈಕ್ ಮೋಸ್ಟ್ ವೆಜಿಟೇಬಲ್ಸ್, ನಂಗೆ ತುಂಬ ತರಕಾರಿಗಳಂದರೆ ಇಷ್ಟ, ಮಚ್ ಹಾಕಕ್ಕೆ ಬರಲ್ವಲ್ಲ, ಅದಕ್ಕೆ ಮೋಸ್ಟ್ ಹಾಕಿದೀವ ಅಷ್ಟೇ. ಅಡ್ವರ್ಬ್ನಲ್ಲಿ ನೋಡಿ, ಐ ಲೈಕ್ ದಿಸ್ ಡಿಸೈನ್ ದ ಮೋಸ್ಟ್, ಅಂದರೆ ಅರ್ಥ ಇದೇ ಡಿಸೈನ್ ನನಗೆ ಅತ್ಯಂತ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಒಂದು ವಸ್ತು ಏನಾದರೂ ಅತ್ಯಂತ ಇಷ್ಟ ಆಗಿದ್ರೆ, ಹೈಯೆಸ್ಟ್, ಅವಾಗ ದ ಮೋಸ್ಟ್ ಅನ್ನೋದನ್ನು ಎಂಡ್ನಲ್ಲಿ ಸೇರಿಸಿ. ಇಲ್ಲಿ ನೋಡಿ, ಮೋಸ್ಟ್ ಪೀಪಲ್ ಥಿಂಕ್ ಸೊ, ಲೇಜಿ ಪೀಪಲ್ ಟೇಕ್ ದ ಮೋಸ್ಟ್ ಪೇನ್ಸ್, ಅಂದರೆ ಅರ್ಥ ಅವ್ರು ಏನು ಕೆಲಸ ಮಾಡಲ್ಲ, ಸೊ ದ ಟೇಕ್ ದ ಮೋಸ್ಟ್ ಪೇನ್ಸ್, ಅಂದರೆ ಅವ್ರು ಸಫರ್ ಪಡ್ತಾರೆ. ಐ ಸ್ಪೆಂಡ್ ದ ಮೋಸ್ಟ್ ಟೈಮ್ ಆನ್ ದ ಫಸ್ಟ್ ಕ್ವೆಶನ್, ರೈಟ್. ಮೋಸ್ಟ್ ಪೀಪಲ್, ಮೋಸ್ಟ್ ಪೇನ್ಸ್, ಮೋಸ್ಟ್ ಟೈಮ್. ಇಲ್ಲಿ ನೋಡಿ, ವಾಟ್ ಡಿಡ್ ಯು ಎಂಜಾಯ್ ದ ಮೋಸ್ಟ್, ನೀ ಅಲ್ಲಿಗೆ ಹೋಗಿದ್ದಲ್ಲ, ಏನನ್ನು ತುಂಬ ಹೆಚ್ಚು ಎಂಜಾಯ್ ಮಾಡಿದೆ. ವಿಚ್ ಫ್ಲವರ್ ಡೂ ಯು ಲೈಕ್ ದ ಮೋಸ್ಟ್, ಯಾವ ಫ್ಲವರ್ ನಿನಗೆ ಅತ್ಯಂತ ಇಷ್ಟ ಅಂತ ಕೇಳ್ತಾ ಇದ್ದೀವಿ, ರೈಟ್. ಆ್ಯಂಡ್ ಮೋಸ್ಟ್ಗೆ ಅಡ್ವರ್ಬ್ನೆಲ್ಲ ಇನ್ನೊಂದು ಮೀನಿಂಗ್ ಇದೆ, ಹೈಯೆಸ್ಟ್, ಆ್ಯಂಡ್ ಅದನ್ನು ಈ ಥರ ಯೂಸ್ ಮಾಡ್ತೀವಿ. ಮೈ ಮೋಸ್ಟ್ ಮೆಮೊರೇಬಲ್ ಡೇ, ದ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಅಂತ. ಅಂದರೆ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಈ ಅಡ್ವರ್ಬ್. ಇಲ್ಲಿರೋ ಅಡ್ವರ್ಬ್ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇತ್ತು. ಎಸ್, ಈ ಥರನೂ ಮಾಡ್ಬೋದು. ಆ್ಯಂಡ್ ಇದೇ ಮೋಸ್ಟ್ನ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಸೊ ಇಲ್ಲಿ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಇದಕ್ಕೆ 3 ಯೂಸ್ ಇದೆ, ಮೂರಕ್ಕೂ ಎಕ್ಸಾಂಪಲ್ಸ್ ಬರೀರಿ, ಪ್ರಾಕ್ಟೀಸ್ ಮಾಡಿ, ಬರುತ್ತೆ ಅಷ್ಟೇ. ನೆಕ್ಸ್ಟ್ ಒನ್, ಲೇಟ್. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಹಿಸ್ ಲೇಟ್ ಅರೈವಲ್, ಶಿ ಅರೈವ್ಡ್ ಲೇಟ್, ಅವಳು ಹೇಗೆ ಬಂದ್ಲು, ಲೇಟಾಗಿ ಬಂದ್ಲು. ಅರೈವ್ನ ಡಿಸ್ಕ್ರೈಬ್ ಮಾಡ್ತದೆ, ಅವಳು ಲೇಟಾಗಿ ಬಂದ್ಲು, ಎರಡೂ ನೋಡಿ. ಹಿ ವಾಸ್ ಲೇಟ್ ಆಸ್ ಯೂಶುವಲ್ ಡ್ಯೂ ಟು ಲೇಟ್ ರೆಸ್ಪಾನ್ಸ್. ಮೈ ಲೇಟ್ ಗ್ರ್ಯಾಂಡ್ ಫಾದರ್, ಆ ಲೇಟ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಇಲ್ಲ, ಸತ್ತು ಹೋಗಿದ್ದಾರೆ ಅಂದರೆ ಅವ್ರ ಹಿಂದೆ ಲೇಟ್ ಹಾಕ್ತಾರೆ, ಗೊತ್ತಿದಲ್ವಾ. ಅಡ್ವರ್ಬಲ್ಲಿ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇಸ್ ಇಟ್ ಗುಡ್ ಟು ಮ್ಯಾರಿ ಲೇಟ್, ಹಿ ಕೇಮ್ ಹೋಮ್ ವೆರಿ ಲೇಟ್, ಅವ್ನು ತುಂಬ ಲೇಟಾಗಿ ಬಂದ. ಡಿಡ್ ಯು ಗೋ ಟು ಬೆಡ್ ಲೇಟ್ ಲಾಸ್ಟ್ ನೈಟ್, ನೀನು ತುಂಬ ಲೇಟಾಗಿ ಹೋಗಿ ಮಲ್ಕೊಂಡ್ಯಾ. ನೋಡಿ, ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಲೇಟ್, ವರ್ಬ್ ಆದಮೇಲೆ ಬರಬೇಕು. ಇಲ್ಲೆಲ್ಲ ಲೇಟ್ಲಿ ಹಾಕಬಾರ್ದು. ಶಿ ಅರೈವ್ಡ್ ಲೇಟ್ಲಿ, ಮ್ಯಾರಿ ಲೇಟ್ಲಿ, ರಾಂಗ್. ಹಿ ಕೇಮ್ ಹೋಮ್ ಲೇಟ್ಲಿ, ರಾಂಗ್. ಯಾಕಂದರೆ ಲೇಟ್ಲಿ ಅಂತಾನೆ ಒಂದು ಅಡ್ವರ್ಬ್ ಇದೆ, ಆ್ಯಂಡ್ ಅದಕ್ಕೆ ಬೇರೆ ಮೀನಿಂಗೇ ಇದೆ. ಲೇಟ್ಲಿ ಅಂದರೆ ರೀಸೆಂಟ್ಲಿ. ಐ ಸ್ಟಾರ್ಟೆಡ್ ಗೋಯಿಂಗ್ ಟು ದ ಜಿಮ್ ಲೇಟ್ಲಿ, ಅಂದರೆ ನಾನು ರೀಸೆಂಟ್ಲಿ ಜಿಮ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹ್ಯಾವ್ ಯು ಮೆಟ್ ಹಿಮ್ ಲೇಟ್ಲಿ, ಹಿ ಲುಕ್ಸ್ ವೆರಿ ಅಪ್ಸೆಟ್ ಲೇಟ್ಲಿ, ಅಂದರೆ ರೀಸೆಂಟ್ಲಿ, ರೈಟ್. ನೆಕ್ಸ್ಟ್ ವರ್ಡ್, ಲೋ. ಅಡ್ಜೆಕ್ಟಿವ್ ಅಲ್ಲಿ ನೋಡಿ, ಐ ಬಾಟ್ ಇಟ್ ಅಟ್ ಅ ಲೋ ಪ್ರೈಸ್, ಲೋ ಪ್ರೈಸ್, ಕಡಿಮೆ ಬೆಲೆಗೆ ತಗೊಂಡೆ. ಹಿ ವಾಸ್ ಸ್ಪೀಕಿಂಗ್ ವೆರಿ ಲೋ, ಅವ್ನು ತುಂಬ ಮೆಲ್ಲಗೆ ಮಾತಾಡ್ತಿದ್ದ, ಅಂದರೆ ಅವನ ವಾಯ್ಸ್ ತುಂಬ ಕಡಿಮೆ ಇತ್ತು. ನೋಡಿ, ಸ್ಪೀಕಿಂಗ್ ಲೋ, ಲೋ ಪ್ರೈಸ್. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಅ ಲೋ ವಾಯ್ಸ್, ಲೋ ಇನ್ಕಮ್, ದ ರೂಫ್ ಈಸ್ ವೆರಿ ಲೋ, ರೈಟ್. ಅಡ್ವರ್ಬ್ನಲ್ಲಿ ನೋಡಿ, ಈಗ
ಹಿ ಬೋರ್ಡ್ ಲೋ ಅಂದರೆ ಅವನು ಬಗ್ಗಿದ, ಕೆಳಗೆ ಬಗ್ಗಿದ. ದ ಪ್ಲೇನ್ಸ್ ಫ್ಲೈಯಿಂಗ್ ಲೋ, ಪ್ಲೇನ್ ತುಂಬ ಕೆಳಗಡೆ ಹಾರ್ತಾ ಇದೆ. ದ ಬಿಲ್ಟ್ ದ ಹೌಸ್ ವೆರಿ ಲೋ ಅಂದರೆ ಗ್ರೌಂಡ್ ಲೆವೆಲ್ಗಿಂತ ತುಂಬ ಕೆಳಗಡೆ ಅವರು ಹೌಸ್ನ ಕಟ್ಟಿದ್ದಾರೆ. ರೈಟ್. ನೆಕ್ಸ್ಟ್ ಹೈ, ಅ ಹೈ ಟೆಂಪರೇಚರ್. ಹಿ ಕ್ಯಾನ್ ಜಂಪ್ ರಿಯಲಿ ಹೈ. ಹೈ ಟೆಂಪರೇಚರ್, ಜಂಪ್ ಹೈ. ಅಡ್ಜೆಕ್ಟಿವ್ನಲ್ಲಿ ಎಕ್ಸಾಂಪಲ್ಸ್ ನೋಡಿ. ಅ ಹೈ ಸ್ಕೋರ್, ಐ ಹ್ಯಾಡ್ ಅ ವೆರಿ ಹೈ ಫೀವರ್. ಅನ್ಎಂಪ್ಲಾಯ್ಮೆಂಟ್ ಈಸ್ ವೆರಿ ಹೈ. ಅಡ್ವರ್ಬ್ನಲ್ಲಿ ನೋಡಿ. ಲುಕ್, ಕೈಟ್ಸ್ ಆರ್ ಫ್ಲೈಯಿಂಗ್ ಹೈ. ಕೈಟ್ಸ್ ತುಂಬ ಎತ್ತರಕ್ಕೆ ಹಾರ್ತಾ ಇದ್ದಾವೆ. ಫ್ಲೈಯಿಂಗ್ ಹೈ. ಮೈ ವಾಯ್ಸ್ ವೆಂಟ್ ಹೈ, ನಾನು ತುಂಬ ಗಟ್ಟಿಯಾಗಿ ಮಾತಾಡಿದೆ. ಡೋಂಟ್ ಥ್ರೋ ದ ಬಾಲ್ ವೆರಿ ಹೈ, ಎತ್ತರಕ್ಕೆ ಬಾಲ್ ಎಸಿಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ರೈಟ್. ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಇಲ್ಲಿ. ಇಲ್ಲೆಲ್ಲ ಹೈಲಿ ಅನ್ಬಾರ್ದಾ? ನೋ, ಅನ್ಬಾರ್ದು. ಯಾಕೆಂದರೆ ಹೈಲಿ ಅಂತಲೂ ಒಂದು ಅಡ್ವರ್ಬ್ ಇದೆ, ಅದರ ಅರ್ಥ ವೆರಿ ಮಚ್ ಅನ್ನೋದು. ಐ ಹೈಲಿ ರೆಕಮೆಂಡ್ ಇಟ್. ಇಟ್ ವಾಸ್ ಹೈಲಿ ಎಂಟರ್ಟೈನಿಂಗ್. ಹಿ ವಾಸ್ ಹೈಲಿ ರಿಗಾರ್ಡೆಡ್ ಆಸ್ ಎ ರೊಮ್ಯಾಂಟಿಕ್ ಪೊಯೆಟ್. ಅರ್ಥ ಆಯ್ತಲ್ಲ? ಹೈಲಿ ಅಂದರೆ ವೆರಿ ಮಚ್ ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒನ್, ಕ್ವಿಕ್. ಇದು ಕೂಡ ನೀವು ತುಂಬ ಕೇಳಿರ್ತೀರ. ಇಲ್ಲಿ ನೋಡಿ, ಅಡ್ಜೆಕ್ಟಿವ್ ಆಗಿ ಯು ಆರ್ ವೆರಿ ಕ್ವಿಕ್. ನೀನು ತುಂಬ ಕ್ವಿಕ್ ಇದೆಯಾ. ನಾನು ಕನ್ನಡದಲ್ಲೇ ಬರೆದಿದ್ದೀನಿ. ಅಂದರೆ ಅರ್ಥ ಅಂದರೆ ತುಂಬ ಫಾಸ್ಟಾಗಿ ಪರ್ಸೀವ್ ಮಾಡೋದು, ತುಂಬ ಫಾಸ್ಟಾಗಿ ಆ್ಯಕ್ಟ್ ಮಾಡೋರನ್ನ ಕ್ವಿಕ್ ಇದೆಯಾ ಅಂತಾರೆ. ಸೊ ವರ್ಬ್ ಜೊತೆ ಯೂಸ್ ಮಾಡಿದಾಗ ಇಲ್ಲಿ ನೋಡಿ, ಕಮ್ ಕ್ವಿಕ್ ಅಂದರೆ ಬೇಗ ಬಾ. ರೈಟ್. ಅಡ್ಜೆಕ್ಟಿವ್ ಆಗಿ ನೋಡಿ, ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್ ಅಂದರೆ ಶಾರ್ಟ್ ಬ್ರೇಕ್. ಹ್ಯಾವ್ ಅ ಕ್ವಿಕ್ ಲುಕ್ ಅಂದರೆ ಇಲ್ಲಿ ಸ್ವಲ್ಪ ಬೇಗ ನೋಡಿ ಹೋಗು, ಅಂದರೆ ಕುತ್ಕೊಂಡು ಡೀಟೇಲ್ ಆಗಿ ಅಲ್ಲ, ಕ್ವಿಕ್ ಲುಕ್. ಡೋಂಟ್ ಮೇಕ್ ಎನಿ ಕ್ವಿಕ್ ಡಿಸಿಷನ್ಸ್. ಸೊ ಇಲ್ಲೆಲ್ಲ ಕ್ವಿಕ್ ಅಂದರೆ ಅರ್ಥ ಟೇಕಿಂಗ್ ಅ ಶಾರ್ಟ್ ಟೈಮ್. ವರ್ಬ್ ಜೊತೆ ಯೂಸ್ ಮಾಡಿದಾಗ ಈ ಥರ ಮೀನಿಂಗ್ ಬರುತ್ತೆ. ಮೇಕ್ ಇಟ್ ಕ್ವಿಕ್, ಬೇಗ ಮಾಡು. ಐಲ್ ಗೆಟ್ ಬ್ಯಾಕ್ ಆ್ಯಸ್ ಕ್ವಿಕ್ ಆ್ಯಸ್ ಐ ಕ್ಯಾನ್. ಕ್ಯಾನ್ ಯು ಡೂ ಇಟ್ ಅ ಲಿಟ್ಲ್ ಕ್ವಿಕ್? ಬೇಗ ಮಾಡ್ತೀಯಾ? ರೈಟ್. ಇಲ್ಲಿ ಕ್ವಿಕ್ಲಿ ಕೂಡ ಹಾಕ್ಬೋದು, ಎಸ್. ಬಟ್ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನೀವು ಕ್ಯಾಶುವಲ್ ಆಗಿ ಮಾತಾಡ್ತಿದ್ರೆ ಕ್ವಿಕ್ಲಿ ಬದಲು ಕ್ವಿಕ್ ಹಾಕಿ ಯೂಸ್ ಮಾಡ್ಬೋದು. ರೈಟ್. ಇದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಹಾರ್ಡ್. ಬಿಕಾಸ್ ಆಫ್ ಹಾರ್ಡ್ ವರ್ಕ್. ಎಂಥ ವರ್ಕ್? ಹಾರ್ಡ್ ವರ್ಕ್. ಬಟ್ ಇಲ್ಲಿ ನೋಡಿ, ಯು ಡೋಂಟ್ ಸ್ಟಡಿ ಹಾರ್ಡ್. ನೀನು ಕಷ್ಟಪಟ್ಟು ಓದೋದಿಲ್ಲ. ಸ್ಟಡಿ ಹಾರ್ಡ್. ಬಟ್ ಇಲ್ಲಿ ಹಾರ್ಡ್ ವರ್ಕ್. ಅ ಹಾರ್ಡ್ ಸರ್ಫೇಸ್, ತುಂಬ ಗಟ್ಟಿಯಾದ ಸರ್ಫೇಸ್. ಇಟ್ಸ್ ವೆರಿ ಹಾರ್ಡ್ ಟು ರೀಡ್, ತುಂಬ ಕಷ್ಟ ಇದೆ. ಇಟ್ಸ್ ಹಾರ್ಡ್ ಟು ಸೇ ಹೂ ಇಸ್ ಲೈಯಿಂಗ್. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಹೇಳೋದು ಕಷ್ಟ. ಅಡ್ವರ್ಬ್ ಯೂಸೇಜ್ ನೋಡಿ. ಹಿಟ್ ಇಟ್ ಹಾರ್ಡ್ ಅಂದರೆ ಗಟ್ಟಿಯಾಗಿ ಹೊಡಿ. ಈ ಕ್ವೆಶನ್ನ ನಾನು ಒಂದ್ಸರಿ ಟೆಲಿಗ್ರಾಮ್ನಲ್ಲಿ ಕೇಳಿದ್ದೆ. ನೀವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಾನು ಫಾಲೋ ಮಾಡ್ತಿದ್ದೀರಾ? ಹಿಟ್ ಇಟ್ ಹಾರ್ಡ್ಲಿ ಅನ್ಬಾರ್ದು. ಹಾರ್ಡ್ಲಿ ಅಂತಲೇ ಒಂದು ಅಡ್ವರ್ಬ್ ಇದೆ, ಆಮೇಲೆ ಹೇಳ್ತೀನಿ. ಹಿಟ್ ಇಟ್ ಹಾರ್ಡ್ ಅನ್ಬೇಕು, ಅಂದರೆ ಜೋರಾಗಿ ಹೊಡಿ. ಇಟ್ ವಾಸ್ ರೇನಿಂಗ್ ಹಾರ್ಡ್. ಯುವರ್ ಫಾದರ್ ವರ್ಕ್ಸ್ ಹಾರ್ಡ್. ನಿಮ್ಮ ಫಾದರ್ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ ಈ ಥರ ಕಷ್ಟಪಟ್ಟು ಕೆಲಸ ಮಾಡೋದು, ತುಂಬ ಜೋರಾಗಿ ಒಂದು ಕೆಲಸ ಆಗೋದು, ನಡೆಯೋದು, ಹೊಡೆಯೋದು ಅಂದಾಗ ಹಾರ್ಡ್ ಅನ್ನೋದು ಈ ಥರ ಎಂಡಲ್ಲಿ ಯೂಸ್ ಮಾಡ್ತೀವಿ. ಹಾರ್ಡ್ಲಿ ಅನ್ಬಾರ್ದು ಇಲ್ಲಿ. ಯಾಕೆಂದರೆ ಹಾರ್ಡ್ಲಿ ಅಂತಲೇ ಒಂದು ವರ್ಡ್ ಇದೆ, ಅದ್ರ ಮೀನಿಂಗೇ ಬೇರೆ. ನಾಟ್ ವೆರಿ ಆಫನ್. ಐ ಹಾರ್ಡ್ಲಿ ವಾಚ್ ಟಿ ವಿ ನ್ಯೂಸ್. ಇದಕ್ಕೆ ನೆಗೆಟಿವ್ ಮೀನಿಂಗ್ ಇದೆ. ಅಂದರೆ ನಾನು ತುಂಬ ಟಿ ವಿ ನ್ಯೂಸ್ ನೋಡೋದೇ ಇಲ್ಲ, ತುಂಬ ಕಡಿಮೆ. ಐ ವಾಸ್ ಹಾರ್ಡ್ಲಿ ಪ್ರಿಪೇರ್ಡ್ ಫಾರ್ ದ ಟೆಸ್ಟ್. ನಾನು ತುಂಬ ಕಡಿಮೆ ಪ್ರಿಪೇರ್ ಆಗಿದ್ದೆ. ರೈಟ್. ಹಾರ್ಡ್ಲಿ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿದ್ದೀರಾ? ನೆಕ್ಸ್ಟ್ ಒನ್, ಫಾರ್. ಇಟ್ಸ್ ನಾಟ್ ಟೂ ಫಾರ್. ತುಂಬ ದೂರ ಇಲ್ಲ. ಅಡ್ಜೆಕ್ಟಿವ್. ಐ ಕಾಂಟ್ ವಾಕ್ ಫಾರ್. ನಂಗೆ ತುಂಬ ದೂರ ನಡೆಯೋಕ್ಕಾಗಲ್ಲ. ಇಲ್ಲಿ ದೂರ ಇಲ್ಲ. ಅಡ್ಜೆಕ್ಟಿವ್ನಲ್ಲಿ ನೋಡಿ. ಇಸ್ ಇಟ್ ಫಾರ್? ದೂರ ಇದೆಯಾ? ಹಿ ಲಿವ್ಡ್ ಇನ್ ಅ ಫಾರ್ ವಿಲೇಜ್. ತುಂಬ ದೂರದ ಊರು. ದ ಬಸ್ ಸ್ಟ್ಯಾಂಡ್ ಇಸ್ ನಾಟ್ ವೆರಿ ಫಾರ್. ತುಂಬ ದೂರ ಇಲ್ಲ. ಇಲ್ಲಿ ನೋಡೀಗ ವರ್ಬ್ ಜೊತೆ ಯೂಸ್ ಆಗುತ್ತೆ. ಐ ಫೆಲ್ಟ್ ಫಾರ್ ಫ್ರಮ್ ಹೋಮ್ ಅಂದರೆ ಅಲ್ಲಿ ಹೋಗಿದಾಗ ನನಗೇನೋ ಮನೆಯಿಂದ ತುಂಬ ದೂರ ಇದ್ದೀನಿ, ಮನೆ ಬಿಟ್ಟು ಬಂದಿದ್ದೀನಿ ಅನ್ನಿಸ್ತು ಅನ್ನೋವಾಗ ಈ ಥರ ಹೇಳ್ತಾರೆ. ಶಿ ಲಿವ್ಸ್ ಫಾರ್ ಫ್ರಮ್ ಹಿಯರ್. ಶಿ ಲಿವ್ಸ್ ಫಾರ್. ಯು ಆರ್ ಫಾರ್ ಬೆಟರ್ ದೆನ್ ಯುವರ್ ಬ್ರದರ್. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಡ್ವರ್ಬ್. ಫಾರ್ ಬೆಟರ್ ಅಂದರೆ ಅರ್ಥ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಂದರೆ ನೀನು ನಿನ್ನ ಬ್ರದರ್ಗಿಂತ ತುಂಬಾ ಬೆಟರ್, ಫಾರ್ ಬೆಟರ್ ಅಂತಾರೆ. ರೈಟ್. ನೆಕ್ಸ್ಟ್ ವರ್ಡ್, ಲಾಂಗ್. ಇಟ್ಸ್ ಅ ವೆರಿ ಲಾಂಗ್ ಫಿಲ್ಮ್. ತುಂಬ ದೊಡ್ಡ ಫಿಲ್ಮ್ ಅಂದರೆ ಲೆಂತಲ್ಲಿ. ಇಟ್ ವೋಂಟ್ ಟೇಕ್ ಲಾಂಗ್ ಅಂದರೆ ಅರ್ಥ ಇದು ಹೆಚ್ಚು ಟೈಮ್ ತಗೊಳ್ಳಲ್ಲ. ನೋಡಿ, ಲಾಂಗ್ ಫಿಲ್ಮ್, ಟೇಕ್ ಲಾಂಗ್. ಟೇಕ್ ಲಾಂಗ್ ಅಂದರೆ ಅರ್ಥ ಹೆಚ್ಚು ಟೈಮ್ ತಗೊಳ್ಳೋದು. ಲಾಂಗ್ ಹೇರ್, ಲಾಂಗ್ ಕ್ಯೂ. ಐ ಬೀನ್ ವೇಟಿಂಗ್ ಅ ಲಾಂಗ್ ಟೈಮ್. ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್ ಅಂತಲೂ ಅನ್ಬೋದು. ಇಲ್ಲಿ ನೋಡಿ, ವರ್ಬ್ ಜೊತೆ ಐ ಆಮ್ ಸಾರಿ ಐ ಕಾಂಟ್ ಸ್ಟೇ ಲಾಂಗ್. ಸ್ಟೇ ಲಾಂಗ್ ಅಂದರೆ ತುಂಬ ಹೆಚ್ಚು ಟೈಮ್ ಇರೋಕ್ಕಾಗಲ್ಲ. ಐ ವೋಂಟ್ ಬಿ ಹಿಯರ್ ಮಚ್ ಲಾಂಗರ್. ಹಾಂ, ಲಾಂಗ್ ಬದಲು ಲಾಂಗರ್ ಅನ್ನೋದು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ, ಬಟ್ ಕಂಪೇರಿಟಿವ್ಲಿ ಹೆಚ್ಚು ಅಂತ ಹೇಳ್ತಾ ಇದ್ದೀವಿ.
ಈಗಿರೋದಕ್ಕಿಂತ ಹೆಚ್ಚು ಇರೋಕ್ಕಾಗಲ್ಲ ಅನ್ನೋದು. ಹ್ಯಾವ್ ಯು ಬೀನ್ ವೇಟಿಂಗ್ ಲಾಂಗ್? ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಶಾರ್ಟ್, ಅದೇ ಥರನೇ ಇದು ಕೂಡ. ಐ ಲೈಕ್ ಟು ಹ್ಯಾವ್ ಶಾರ್ಟ್ ಹೇರ್. ಡೋಂಟ್ ಕಟ್ ಮೈ ಹೇರ್ ಶಾರ್ಟ್. ಶಾರ್ಟ್ ಆಗಿ ಕಟ್ ಮಾಡಬೇಡ. ಹೇಗೆ ಕಟ್ ಮಾಡಬೇಡ? ಶಾರ್ಟ್ ಆಗಿ ಕಟ್ ಮಾಡಬೇಡ. ಶಾರ್ಟ್ ಸ್ಲೀವ್ಸ್. ಐ ಲೈಕ್ ಶಾರ್ಟ್ ಸ್ಟೋರೀಸ್. ಇಸಂಟ್ ದಟ್ ಸ್ಕರ್ಟ್ ಟೂ ಶಾರ್ಟ್? ಆ್ಯಂಡ್ ಇಲ್ಲಿ ನೋಡಿ ವರ್ಬ್ ಜೊತೆ ಕಟ್ ಇಟ್ ಶಾರ್ಟ್ ಆ್ಯಂಡ್ ಫೋಲ್ಡ್ ಇಟ್. ಶಾರ್ಟ್ ಆಗಿ ಕಟ್ ಮಾಡಿ ಫೋಲ್ಡ್ ಮಾಡು. ಟೈಮ್ ಈಸ್ ರನ್ನಿಂಗ್ ಶಾರ್ಟ್. ಹಾಂ, ಈ ಥರ ಇಫ್ ಸಮಥಿಂಗ್ ಈಸ್ ರನ್ನಿಂಗ್ ಶಾರ್ಟ್ ಅಂದರೆ ಅರ್ಥ ಅದು ಕಡಿಮೆ ಆಗ್ತಾ ಇದೆ, ಮುಗಿತಾ ಇದೆ ಅನ್ನೋದು. ಟೈಮ್ ಮುಗಿತಾ ಇದೆ. ಅವ್ರ ಈ ಥರನೂ ಅನ್ಬೋದು, ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ವಾಟರ್, ಖರ್ಚಾಗ್ತಾ ಇದೆ. ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಮನಿ, ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಪೆಟ್ರೋಲ್ ಅನ್ಬೋದು. ರೈಟ್? ಇಲ್ಲಿ ಶಾರ್ಟ್ಲಿ ಅನ್ಬಾರ್ದು, ಯಾಕಂದರೆ ಶಾರ್ಟ್ಲಿ ಅಂತಾನೆ ಒಂದು ಅಡ್ವರ್ಬ್ ಇದೆ, ಅದರ ಅರ್ಥ ಸೂನ್ ಅನ್ನೋದು. ವಿಲ್ ಅರೈವ್ ಶಾರ್ಟ್ಲಿ ಅಂದರೆ ವಿಲ್ ಅರೈವ್ ಸೂನ್. ಐಲ್ ಕಾಲ್ ಯು ಬ್ಯಾಕ್ ಶಾರ್ಟ್ಲಿ, ಐಲ್ ಕಾಲ್ ಯು ಬ್ಯಾಕ್ ಸೂನ್. ದ ಶೂಟ್ ವಿಲ್ ಶಾರ್ಟ್ಲಿ ಬಿಗಿನ್. ರೈಟ್? ನೆಕ್ಸ್ಟ್ ಒನ್ ಸ್ಟ್ರೇಟ್. ಡ್ರಾ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಹಾಕು. ಗೋ ಸ್ಟ್ರೇಟ್ ಫಾರ್ 2 kilometers. ನೋಡಿ, ಸ್ಟ್ರೇಟ್ ಲೈನ್, ಗೋ ಸ್ಟ್ರೇಟ್. ಇಸ್ ಮೈ ಕ್ಯಾಪ್ ಸ್ಟ್ರೇಟ್? ನನ್ನ ಕ್ಯಾಪ್ ಸ್ಟ್ರೇಟ್ ಆಗಿದೆಯಾ? ಮೇಕ್ ಇಟ್ ಸ್ಟ್ರೇಟ್. ಗಿವ್ ಮಿ ಅ ಸ್ಟ್ರೇಟ್ ಆನ್ಸರ್. ಬಟ್ ಇಲ್ಲಿ ನೋಡಿ, ಲುಕ್ ಸ್ಟ್ರೇಟ್, ಲುಕ್ ಸ್ಟ್ರೇಟ್. ಯು ಕಾಂಟ್ ಶೂಟ್ ಸ್ಟ್ರೇಟ್. ಆಫ್ಟರ್ ಡಿನ್ನರ್ ಐ ವೆಂಟ್ ಸ್ಟ್ರೇಟ್ ಬ್ಯಾಕ್ ಟು ಮೈ ರೂಮ್. ನನ್ನ ರೂಮ್ಗೆ ಸ್ಟ್ರೇಟಾಗಿ ವಾಪಸ್ ಹೋಗ್ಬಿಟ್ಟೆ. ಅಂದರೆ ಎಲ್ಲಿಗೂ ಹೋಗದೆ ಸ್ಟ್ರೇಟ್ ಬ್ಯಾಕ್ ಟು ಮೈ ರೂಮ್. ನೆಕ್ಸ್ಟ್ ಒನ್ ವೈಡ್. ದ ಡೋರ್ ಇಸಂಟ್ ವೈಡ್. ಡೋರ್ ವೈಡ್ ಆಗಿಲ್ಲ. ಓಪನ್ ಯುವರ್ ಮೌತ್ ವೈಡ್. ಬಾಯ್ನ ಹೇಗೆ ಓಪನ್ ಮಾಡು? ವೈಡ್ ಆಗಿ ಓಪನ್ ಮಾಡು, ಅಗಲವಾಗಿ ತೆಗಿ. ಓಪನ್ ಯುವರ್ ಮೌತ್ ವೈಡ್. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಅ ವೈಡ್ ರೋಡ್, ಅ ವೈಡ್ ರೇಂಜ್ ಆಫ್ ಒಪಿನಿಯನ್ಸ್ ಅಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ಸ್. ಶಿ ಹ್ಯಾಸ್ ಅ ವೈಡ್ ಸರ್ಕಲ್ ಆಫ್ ಫ್ರೆಂಡ್ಸ್. ಹಿ ಸ್ಟೇಡ್ ಅಟ್ ಹರ್ ವಿತ್ ವೈಡ್ ಐಸ್ ಅಂದರೆ ಕಣ್ಣನ್ನು ದೊಡ್ಡದು ಮಾಡಿಕೊಂಡು. ಈಗ ವರ್ಬ್ ಜೊತೆ ನೋಡಿ, ಫ್ಲವರ್ಸ್ ಓಪನ್ ವೈಡ್ ಇನ್ ಫುಲ್ ಸನ್. ಫುಲ್ ಸನ್ ಅಂದರೆ ಅರ್ಥ ತುಂಬ ಬಿಸಿಲಿದ್ದಾಗ ಫ್ಲವರ್ಸ್ ಓಪನ್ ವೈಡ್. ಹಿ ಓಪನ್ಡ್ ಹಿಸ್ ಆರ್ಮ್ಸ್ ವೈಡ್ ಟು ಹಗ್ ದೆಮ್. ಓಪನ್ಡ್ ಹಿಸ್ ಆರ್ಮ್ಸ್ ವೈಡ್ ಟು ಹಗ್ ದೆಮ್. ದೆ ಬಿಲ್ಟ್ ಇಟ್ ವೆರಿ ವೈಡ್. ತುಂಬ ಅಗಲವಾಗಿ ಕಟ್ಟಿದ್ದಾರೆ ಅದನ್ನು. ವೈಡ್ಲಿ ಅನ್ಬಾರ್ದು ಇಲ್ಲಿ. ಓಪನ್ ಯುವರ್ ಮೌತ್ ವೈಡ್ಲಿ ಅನ್ಬಾರ್ದು, ಯಾಕೆಂದರೆ ವೈಡ್ಲಿ ಅಂತಾನೆ ಒಂದು ಅಡ್ವರ್ಬ್ ಇದೆ. ಅದರ ಅರ್ಥ ಓವರ್ ಅ ಲಾರ್ಜ್ ಏರಿಯಾ ಆರ್ ರೇಂಜ್ನ ತೋರಿಸುತ್ತೆ. ತುಂಬ ದೊಡ್ಡ ರೇಂಜ್ ಇದೆ ಆರ್ ತುಂಬ ಲಾರ್ಜ್ ಏರಿಯಾನ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಅಂದಾಗ ವೈಡ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದ ಕಪಲ್ ಹ್ಯಾಸ್ ಟ್ರಾವೆಲ್ಡ್ ವೈಡ್ಲಿ. ತುಂಬ ಪ್ರದೇಶಗಳಿಗೆ ಅವರು ಟ್ರಾವೆಲ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಫುಡ್ ಇಸಂಟ್ ವೈಡ್ಲಿ ಅವೈಲೇಬಲ್ ಅಂದರೆ ಎಲ್ಲ ಕಡೆನೂ ಸುತ್ತಲೂ ಆರ್ಗ್ಯಾನಿಕ್ ಫುಡ್ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಿಸ್ ವರ್ಕ್ ಆನ್ ಕ್ಲಾಸಿಕಲ್ ಮ್ಯೂಸಿಕ್ ವಾಸ್ ವೈಡ್ಲಿ ಅಡ್ಮೈರ್ಡ್ ಅಂದರೆ ಎಲ್ಲ ಕಡೆನೂ ತುಂಬ ಕಡೆ ಹೊಗಳಿದ್ದಾರೆ. ನೆಕ್ಸ್ಟ್ ಒನ್ ಅರ್ಲಿ. ಎನ್ ಅರ್ಲಿ ಬಸ್ ಅಂದರೆ ಬೇಗನೆ ಬರೋ ಬಸ್. ಕಮ್ ಅರ್ಲಿ, ಬೇಗ ಬಾ. ಶಿ ಮ್ಯಾರಿಡ್ ಅಟ್ ಅನ್ ಅರ್ಲಿ ಏಜ್ ಅಂದರೆ ತುಂಬ ಯಂಗ್ ಏಜ್. ವಿ ಏಟ್ ಅನ್ ಅರ್ಲಿ ಲಂಚ್ ಟುಡೇ ಅಂದರೆ ಟೈಮ್ಗಿಂತ ಮುಂಚೆನೇ ಮಾಡಿರೋ ಲಂಚ್ ಆರ್ ಬೇಗನೆ ಮಾಡಿರೋ ಲಂಚ್ಗೆ ನಾವು ಈ ಥರ ಹೇಳ್ತೀವಿ, ಅರ್ಲಿ ಲಂಚ್. ವೈ ಆರ್ ಯು ಅರ್ಲಿ ಟುಡೇ? ಈಗ ವರ್ಬ್ ಜೊತೆ ನೋಡಿ, ಐ ಹ್ಯಾವ್ ಟು ಲೀವ್ ಅರ್ಲಿ. ಫಿನಿಶ್ ಯುವರ್ ವರ್ಕ್ ಅರ್ಲಿ. ನೋಬಡಿ ಅರೈವ್ಡ್ ಅರ್ಲಿ. ಅರೈವ್ ಅರ್ಲಿ, ಫಿನಿಶ್ ಅರ್ಲಿ, ಲೀವ್ ಅರ್ಲಿ, ಕಮ್ ಅರ್ಲಿ. ಇಲ್ಲಿ ಅರ್ಲಿ ಬಸ್, ಅರ್ಲಿ ಏಜ್, ಅರ್ಲಿ ಲಂಚ್, ಯು ಆರ್ ಅರ್ಲಿ. ನೋಡಿ ಡಿಫ್ರೆನ್ಸ್ ಹೇಗಿದೆ. ನೆಕ್ಸ್ಟ್ ಒನ್ ಫೈನ್. ಐ ಆಮ್ ಫೈನ್ ನೌ. ಇಟ್ ವಾಸ್ ವರ್ಕಿಂಗ್ ಫೈನ್ ಎಸ್ಟರ್ಡೇ ಅಂದರೆ ಇದು ನಿನ್ನೆ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಹೇಗೆ ಕೆಲಸ ಮಾಡ್ತಿದ್ದು? ವರ್ಕಿಂಗ್ ಫೈನ್. ವರ್ಕಿಂಗ್ ಫೈನ್ಲಿ ಅನ್ಬಾರ್ದು. ವರ್ಕಿಂಗ್ ಫೈನ್ ಅಂದ್ರೇ ಪ್ರಾಪರ್ ಮೀನಿಂಗ್ ಕೊಡುತ್ತೆ. ಒನ್ ಫೈನ್ ಡೇ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಎಲ್ಲವೂ ಸರಿ ಹೋಗುತ್ತೆ. ಅ ಫೈನ್ ಪೀಸ್ ಆಫ್ ವುಡನ್ ಆರ್ಟ್ ಅಂದರೆ ಹೈ ಕ್ವಾಲಿಟಿ ಅಂತ ಹೇಳೋವಾಗಲೂ ಕೂಡ ಯೂಸ್ ಮಾಡ್ತೀವಿ. ಆ್ಯಂಡ್ ಈಗ ವರ್ಬ್ ಜೊತೆ ನೋಡಿ, ಹಿ ಈಸ್ ಡೂಯಿಂಗ್ ಫೈನ್. ಇಫ್ ಸಂಬಡಿ ಈಸ್ ಡೂಯಿಂಗ್ ಫೈನ್ ಅಂದರೆ ಅರ್ಥ ಅವರು ಚೆನ್ನಾಗಿದ್ದಾರೆ ಅಂತಾನೆ. ಐ ಆಮ್ ಡೂಯಿಂಗ್ ಫೈನ್, ನಾನು ಚೆನ್ನಾಗಿದ್ದೀನಿ. ಪಾರ್ಟ್ ಟೈಮ್ ವರ್ಕ್ ಸೂಟ್ಸ್ ಮೀ ಫೈನ್, ನನಗೆ ಚೆನ್ನಾಗಿ ಸೂಟ್ ಆಗೋದು ಪಾರ್ಟ್ ಟೈಮ್ ವರ್ಕ್. ಹೌ ಇಸ್ ಯುವರ್ ನ್ಯೂ ಜಾಬ್ ಗೋಯಿಂಗ್? ನಿನ್ನ ಹೊಸ ಕೆಲಸ ಹೇಗೆ ನಡೀತಿದೆ? ಇಟ್ಸ್ ಗೋಯಿಂಗ್ ಫೈನ್ ಅನ್ಬೋದು. ಬೇಸಿಕ್ಲಿ ಇಟ್ಸ್ ಗೋಯಿಂಗ್ ವೆಲ್ ಅಂತಾರೆ, ರೈಟ್? ಗೋಯಿಂಗ್ ಜೊತೆ ವೆಲ್ ಬರಬೇಕಲ್ಲ, ಇಟ್ಸ್ ಗೋಯಿಂಗ್ ವೆಲ್, ಬಟ್ ಇಟ್ಸ್ ಗೋಯಿಂಗ್ ಫೈನ್ ಅಂತಾನು ಅನ್ಬೋದು, ರೈಟ್? ಫೈನ್ಲಿ ಅಂದರೆ ವೆರಿ ಥಿನ್ ಅನ್ನೋ ಮೀನಿಂಗ್ ಬರುತ್ತೆ. ವೆರಿ ಥಿನ್, ವೆರಿ ಸ್ಮಾಲ್ ಪೀಸಸ್. ಇಲ್ಲಿ ನೋಡಿ, ಸ್ಲೈಸ್ ದಿ ಆನಿಯನ್ಸ್ ಫೈನ್ಲಿ. ಆನಿಯನ್ಸ್ನ ಕಟ್ ಮಾಡು, ಥಿನ್ ಪೀಸಸ್ನಲ್ಲಿ ಕಟ್ ಮಾಡು.
ಆ್ಯಡ್ ಸಮ್ ಫೈನ್ಲಿ ಚಾಪ್ಡ್ ಕ್ಯಾರೆಟ್ಸ್. ದೇ ಆರ್ ಫೈನ್ಲಿ ಎಂಜಿನಿಯರ್ಡ್ ಮಷೀನ್ಸ್. ತುಂಬ ಹೈ ಕ್ವಾಲಿಟಿ, ವೆರಿ ಸ್ಕಿಲ್ಡ್ ಮ್ಯಾನರ್ನಲ್ಲಿ ತಯಾರು ಮಾಡಿರೋ ಮಷಿನ್ಗಳವು ಅಂತ ಹೇಳ್ತಾರೆ. ನೋಡಿ, ಈ ಫೈನ್ಲಿಗೆ 2 ಮೀನಿಂಗ್ ಇದೆ ಇಲ್ಲೇ. ರೈಟ್, ಇದೆಲ್ಲ ತಿಳ್ಕೊಬೇಕು. ವಿಡಿಯೋ ಆದಮೇಲೆ ಇದನ್ನೆಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀವು. ಆ್ಯಂಡ್ ನೆಕ್ಸ್ಟ್ ಒನ್, ರೈಟ್. ದಟ್ಸ್ ರೈಟ್. ಗೊತ್ತಿದೆ ನಿಮಗೆ? ಐ ಡಿಡ್ ಇಟ್ ರೈಟ್. ನಾ ಅದನ್ನು ಸರಿಯಾಗಿ ಮಾಡಿದೆ. ಐ ಡಿಡ್ ಇಟ್ ರೈಟ್ಲಿ ಅನ್ಬೋದಾ? ಎಸ್, ಅನ್ಬೋದು. ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ರೈಟ್ ಅನ್ನೋದು ಕೂಡ ಕರೆಕ್ಟ್. ಅಡ್ಜೆಕ್ಟಿವ್ನಲ್ಲಿ ನೋಡಿ, ದ ರೈಟ್ ಡಿಸಿಷನ್, ಯು ಆರ್ ರೈಟ್ ಅಬೌಟ್ ಹಿಮ್, ಸೆಟ್ ದ ಕ್ಲಾಕ್ ಟು ದ ರೈಟ್ ಟೈಮ್. ಅಡ್ವರ್ಬ್ನಲ್ಲಿ ನೋಡಿ, ಯು ಗೆಸ್ಡ್ ಇಟ್ ರೈಟ್ ಅನ್ಬೋದು. ಎವ್ರಿಥಿಂಗ್ ವೆಂಟ್ ರೈಟ್, ಎಲ್ಲವೂ ಸರಿಯಾಗಿ ನಡೀತು. ಹ್ಯಾವ್ ಯು ಎವರ್ ಡನ್ ಎನಿಥಿಂಗ್ ರೈಟ್? ನೀವು ಯಾವತ್ತಾದ್ರೂ ಏನಾದರೂ ಸರಿಯಾಗಿ ಮಾಡಿದೆಯಾ? ಸರಿಯಾಗಿ ಮಾಡೋದು, ಡೂ ರೈಟ್, ಡೂ ಇಟ್ ರೈಟ್ ಅಂತ ನೀವು ಹೇಳ್ಬೋದು ಇನ್ಮೇಲಿಂದ. ರೈಟ್ಲಿ ಅಂದರೆ ಕರೆಕ್ಟ್ಲಿ ಅನ್ನೋದು ಮೀನಿಂಗ್, ಮಾರಲಿ ಕರೆಕ್ಟ್ ಅನ್ನೋದು ಮೀನಿಂಗ್. ದೇ ವರ್ ರೈಟ್ಲಿ ಪ್ರಾಸಿಕ್ಯೂಟೆಡ್ ಅಂದರೆ ಅವರಿಗೆ ಶಿಕ್ಷೆ ಆಗಿದ್ದು ಮಾರಲಿ ಕರೆಕ್ಟಾಗಿ ಆಯಿತು. ಶಿ ರೈಟ್ಲಿ ಪಾಯಿಂಟೆಡ್ ಟು ದಿ ಇರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪೊಲಿಟಿಷಿಯನ್. ಅವಳು ಆ ವಿಷಯದ ಬಗ್ಗೆ ಸರಿಯಾಗಿ ಪಾಯಿಂಟ್ ಮಾಡಿದಾಳೆ. ಇಲ್ಲಿ ವರ್ಬ್ ಹಿಂದೆನೇ ಬರುತ್ತೆ, ಬಟ್ ಇಲ್ಲಿ ರೈಟ್ ವರ್ಬ್ ಆದ್ಮೇಲೆ ಬರಬೇಕು. ಇದಂತೂ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್, ರಾಂಗ್. ಅದೇ ಥರನೇ, ದಟ್ಸ್ ಅ ರಾಂಗ್ ಆನ್ಸರ್. ಯು ಡಿಡ್ ಇಟ್ ರಾಂಗ್. ನೀ ಅದನ್ನು ತಪ್ಪಾಗಿ ಮಾಡಿದೆ. ಯು ಡಿಡ್ ಇಟ್ ರಾಂಗ್ಲಿ ಅನ್ಬೋದಾ? ಎಸ್, ಅನ್ಬೋದು. ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಯು ಡಿಡ್ ಇಟ್ ರಾಂಗ್ ಅಂದ್ರೂ ಕೂಡ ಕರೆಕ್ಟ್. ದಟ್ಸ್ ನಾಟ್ ಅ ರಾಂಗ್ ಥಿಂಗ್. ಅದು ತಪ್ಪಾದ ಕೆಲಸ ಅಲ್ಲ. ಐ ನೋ ದ ನಂಬರ್ ವಾಸ್ ರಾಂಗ್. ಹೀಸ್ ದ ರಾಂಗ್ ಪರ್ಸನ್ ಫಾರ್ ದ ಜಾಬ್. ಅಡ್ವರ್ಬ್ ನೋಡಿ, ಯು ಗೆಸ್ಡ್ ಇಟ್ ರಾಂಗ್. ನೀನು ತಪ್ಪಾಗಿ ಗೆಸ್ ಮಾಡಿದೆ. ಯು ಹ್ಯಾವ್ ಸ್ಪೆಲ್ಡ್ ಮೈ ನೇಮ್ ರಾಂಗ್. ನೀನು ನನ್ನ ಹೆಸರನ್ನ ರಾಂಗ್ ಆಗಿ ಸ್ಪೆಲ್ ಮಾಡಿದ್ಯಾ. ನನ್ನ ಸ್ಪೆಲ್ಲಿಂಗ್ ತಪ್ಪಿದೆ ಅಲ್ಲಿ. ಎವ್ರಿಥಿಂಗ್ ವೆಂಟ್ ರಾಂಗ್. ಎಲ್ಲವೂ ತಪ್ಪಾಗಿ ನಡೀತು. ಯಾವಾಗಲೂ ಎಂಡಲ್ಲಿರುತ್ತೆ ರಾಂಗ್ ಅನ್ನೋದು. ಆ್ಯಂಡ್ ವಾಟ್ ಆಮ್ ಐ ಡೂಯಿಂಗ್ ರಾಂಗ್? ನಾ ಏನು ತಪ್ಪು ಮಾಡ್ತಾ ಇದ್ದೀನಿ? ರಾಂಗ್ಲಿ ಅನ್ನೋ ವರ್ಡ್ ಕೂಡ ಇದೆ, ಅಂದರೆ ಇನ್ಕರೆಕ್ಟ್ಲಿ. ಆಗಲೇ ಹೇಳಿದ್ನಲ್ಲ, ರಾಂಗ್ ಬದಲು ರಾಂಗ್ಲಿನೂ ಹಾಕ್ಬೋದು. ಯು ಹ್ಯಾವ್ ಸ್ಪೆಲ್ಡ್ ಮೈ ನೇಮ್ ರಾಂಗ್ಲಿ ಅಂತಾನೂ ಅನ್ಬೋದು. ದ ಅಡ್ರೆಸ್ ವಾಸ್ ರಾಂಗ್ಲಿ ರಿಟರ್ನ್. ಅಡ್ರೆಸ್ ತಪ್ಪಾಗಿ ಬರೆಯಲಾಗಿತ್ತು. ಹಿ ವಾಸ್ ರಾಂಗ್ಲಿ ಅಕ್ಯೂಸ್ಡ್. ಅವನ ತಪ್ಪಾಗಿ ಅಕ್ಯೂಸ್ ಮಾಡಿದ್ರು. ನೆಕ್ಸ್ಟ್ ಒನ್, ಫ್ರೀ. ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಅಡ್ಜೆಕ್ಟಿವ್ನಲ್ಲಿ ನಿಮಗೆ ಗೊತ್ತಿದೆ, ಫ್ರೀ ಫುಡ್. ಯು ಕಾಂಟ್ ಗೆಟ್ ಫ್ರೀ ಫುಡ್ ಹಿಯರ್ ಅಂದರೆ ನಿಮಗೆ ಇಲ್ಲಿ ಫ್ರೀ ಊಟ ಸಿಗಲ್ಲ. ಯು ಕ್ಯಾನ್ ಈಟ್ ಫಾರ್ ಫ್ರೀ. ನೋಡಿ ಇಲ್ಲಿ, ಯು ಕ್ಯಾನ್ ಈಟ್ ಫಾರ್ ಫ್ರೀ. ಫಾರ್ ಫ್ರೀ ಅಂತೀವಿ, ಅವ್ರು ಜಸ್ಟ್ ಈ ಥರನೂ ಹೇಳ್ಬೋದು. ಯು ಕ್ಯಾನ್ ಈಟ್ ಫ್ರೀ ಅಟ್ ಮೈ ಹೋಟೆಲ್ ಅಂದರೆ ನೀನು ನನ್ನ ಹೋಟೆಲ್ನಲ್ಲಿ ಫ್ರೀಯಾಗಿ ಊಟ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಈಟ್ ಫ್ರೀಲಿ ಅನ್ಬಾರ್ದು. ಹೇಳ್ಬೋದಲ್ಲ ಫ್ರೀಯಾಗಿ ಊಟ ಮಾಡು ಅನ್ನೋದಕ್ಕೆ, ಯು ಕ್ಯಾನ್ ಈಟ್ ಫ್ರೀಲಿ ಅಂತ. ನೋ, ಫ್ರೀಲಿ ಅಂದ್ರೆ ಏನರ್ಥ? ಓಪನ್ಲಿ ಅಂತ, ವಿತ್ ಫ್ರೀಡಮ್ ಅಂತ ಅಲ್ವಾ? ಆಮೇಲೆ ಹೇಳ್ತೀನಿ ಅದನ್ನ. ಇಲ್ಲಿ ನೋಡಿ, ಫ್ರೀ ಟಿಕೆಟ್ಸ್. ಆರ್ ಯು ಫ್ರೀ ಅಟ್ ಲಂಚ್ ಟೈಮ್ ಅಂತಲೂ ಕೇಳ್ಬೋದಲ್ವಾ? ವಾಟ್ ಯು ಡೂ ಇನ್ ಯುವರ್ ಫ್ರೀ ಟೈಮ್ ಅಂತಲೂ ಕೇಳ್ಬೋದು. ಫ್ರೀ ಅಂದರೆ ಈ ಮೀನಿಂಗ್ ಕೂಡ ಇದೆ. ಅಡ್ವರ್ಬ್ನಲ್ಲಿ ನೋಡಿ, ಹೌ ಕ್ಯಾನ್ ಯು ಟ್ರಾವೆಲ್ ಫ್ರೀ? ಟ್ರಾವೆಲ್ ಫ್ರೀ, ನೀನು ಹೇಗೆ ಫ್ರೀಯಾಗಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಹೇಳು? ದ ಬುಕ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫ್ರೀ. ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಫ್ರೀಲಿ ಅನ್ಬಾರ್ದಿಲ್ಲಿ. ಫೀಲ್ ಫ್ರೀ ಟು ಆಸ್ಕ್ ಅಸ್ ಎನಿಥಿಂಗ್ ಅಂದರೆ ನೀವು ಸಂಕೋಚ ಪಟ್ಕೊಳ್ದೆ ಕೇಳಿ. ಫ್ರೀಲಿ ಅಂದರೆ ಬೇರೆ ಮೀನಿಂಗೇ ಇದೆ. ಇದು ಕೂಡ ಅಡ್ವರ್ಬ್, ಬಟ್ ಬೇರೆ ಮೀನಿಂಗ್ ಇದೆ. ಅಂದರೆ ಓಪನ್ಲಿ, ನಾಟ್ ಅಂಡರ್ ಎನಿ ಕಂಟ್ರೋಲ್. ಇಲ್ಲಿ ನೋಡಿ, ಯು ಕ್ಯಾನ್ ಸ್ಪೀಕ್ ಫ್ರೀಲಿ ಅನ್ಬೋದು. ಅಂದರೆ ದುಡ್ಡು ಇಲ್ಲದೆ ಮಾತಾಡು ಅಂತನಾ? ಅಲ್ಲ, ಓಪನ್ ಆಗಿ ಮಾತಾಡು, ಯಾವುದೇ ಭಯ ಇಲ್ಲದೆ ಮಾತಾಡು. ಹಿ ಫ್ರೀಲಿ ಅಡ್ಮಿಟ್ಸ್ ವೆನ್ ಹಿ ಮೇಕ್ಸ್ ಎನಿ ಮಿಸ್ಟೇಕ್ ಅಂದರೆ ಏನೂ ಭಯ ಇಲ್ಲದೆ ಅವನು ಒಪ್ಕೊಳ್ತಾನೆ. ದ ಆನಿಮಲ್ಸ್ ಶುಡ್ ಬಿ ಅಲೌಡ್ ಟು ರೋಮ್ ಫ್ರೀಲಿ. ಪ್ರಾಣಿಗಳು ಓಪನ್ ಆಗಿ ವಿದೌಟ್ ಎನಿ ಕಂಟ್ರೋಲ್ ತಿರುಗಾಡೋದಕ್ಕೆ ಬಿಡಬೇಕು. ದೇ ಶುಡ್ ಬಿ ಅಲೌಡ್ ಟು ರೋಮ್. ನೋಡಿ, ಫ್ರೀಲಿ ಅಂದರೆ ಈ ಮೀನಿಂಗ್ ಇದೆ. ಇಲ್ಲಿ ನೀವು ಫ್ರೀಲಿ ಹಾಕಬಾರ್ದು. ನೆಕ್ಸ್ಟ್ ಒನ್, ಲೀಜರ್ಲಿ. ಅಡ್ಜೆಕ್ಟಿವ್ನಲ್ಲಿ ನೋಡಿ, ಲೀಜರ್ಲಿ ಡಿಸ್ಕಷನ್ ಅಂದರೆ ಆತುರವಿಲ್ಲದ ಚರ್ಚೆ. ಲೀಜರ್ಲಿ ಅಂದರೆ ವೆರಿ ರಿಲ್ಯಾಕ್ಸ್ಡ್. ಅಡ್ವರ್ಬ್ ಆಗಿ ಯೂಸ್ ಮಾಡಿದಾಗ ಈ ಥರ ಬರುತ್ತೆ. ಹಿ ಟಾಕ್ಡ್ ವೆರಿ ಲೀಜರ್ಲಿ ಅಂದರೆ ಏನು ಅರ್ಜೆಂಟ್ ಮಾಡ್ಕೊಳ್ಳದೆ ನಿಧಾನವಾಗಿ, ಆರಾಮಾಗಿ, ಆ ಥರ ಇಲ್ಲದೆ ಮಾತಾಡ್ದ. ಇದಕ್ಕೆ ಈ ಮೀನಿಂಗ್ ಕೂಡ ಇದೆ. ಅ ಲೀಜರ್ಲಿ ಬ್ರೇಕ್ಫಾಸ್ಟ್ ಅಂದರೆ ಆರಾಮಾಗಿ ತಿಂದಂಥ ಬ್ರೇಕ್ಫಾಸ್ಟ್. ಅ ಲೀಜರ್ಲಿ ಮ್ಯಾನರ್, ಆತುರವಿಲ್ಲದ ರೀತಿ. ಹಿಸ್ ಅಡಾಪ್ಟೆಡ್ ಲೀಜರ್ಲಿ ವರ್ಕಿಂಗ್ ಹ್ಯಾಬಿಟ್ಸ್. ರೈಟ್, ಇಲ್ಲಿ ಲೀಜರ್ಲಿ ಅಂದರೆ ರಿಲ್ಯಾಕ್ಸ್ಡ್. ಹಿ ವಾಕ್ಡ್ ಲೀಜರ್ಲಿ ಇನ್ ದ ಪಾರ್ಕ್. ಯು ಕ್ಯಾನ್ ಲೀಜರ್ಲಿ ಡೂ ಯುವರ್ ವರ್ಕ್ ಅಂದರೆ ವಿತೌಟ್ ಹರಿ. ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಈಗ ನೋಡಿ, ಕೆಲವು ಅಡ್ಜೆಕ್ಟಿವ್ಗಳನ್ನ ನಾವು ಅಡ್ವರ್ಬ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಮಾತ್ರ. ಈಗ ನೋಡಿ, ರೈಡ್ ಸೇಫ್ಲಿ ಅಂತೀವಲ್ವಾ, ಅಂದರೆ ಸೇಫಾಗಿ ಬೈಕ್ ರೈಡ್ ಮಾಡು ಅಂತ ಹೇಳುವಾಗ ಗ್ರಾಮ್ಯಾಟಿಕಲಿ ಇದು ಕರೆಕ್ಟ್ ಇದೆ, ಇದೇ ಥರನೇ ಹೇಳಬೇಕು. ಬಟ್ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ರೈಡ್ ಸೇಫ್ ಅಂತಾನು ಅನ್ಬೋದು. ಇದು ಕೂಡ ಕರೆಕ್ಟ್.
ಸೇಫ್ ಅನ್ನೋದು ಅಡ್ಜೆಕ್ಟಿವ್ ಅಲ್ವಾ, ಸೇಫ್ಲಿ ಬದಲು ಸೇಫ್ ಅಂತಲೂ ಹಾಕ್ತಾರೆ. ನಾನು ಹೇಳೋ ವರ್ಡ್ಗಳನ್ನ ಮಾತ್ರನೇ ನೀವು ಯೂಸ್ ಮಾಡಿ ಅಷ್ಟೇ. ಈ ರೂಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ನಾನು ಕಾಮನ್ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ, ನೀವು ಅದನ್ನೇ ಯೂಸ್ ಮಾಡಿ. ಕಮ್ ಕ್ವಿಕ್ಲಿ ಇದು ಗ್ರಾಮ್ಯಾಟಿಕಲಿ ಕರೆಕ್ಟ್. ಕಮ್ ಕ್ವಿಕ್ ಅಂತಾನು ಅನ್ಬೋದು. ಶಿ ಟಾಕ್ಸ್ ಫನ್ನಿಲಿ ಅನ್ಬೇಕು ಅಲ್ವಾ, ಆಕ್ಚುಲ್ ಆಗಿ ಅನ್ಬೇಕಾಗಿರೋದು ಇದೇ ಥರನೇ. ಬಟ್ ಶಿ ಟಾಕ್ಸ್ ಫನ್ನಿ ಅಂತಾನೂ ಅಂತಾರೆ. ಫನ್ನಿಲಿ ಅನ್ಬೇಕಲ್ವಾ ಇನ್ಫಾರ್ಮಲಿ, ಇದು ಕೂಡ ಕರೆಕ್ಟ್. ದಿಸ್ ಇಸ್ ರಿಯಲಿ ನೈಸ್ ಈ ಥರ ಅನ್ಬೇಕು ಆ್ಯಕ್ಚುಲಿ, ಬಟ್ ನೇಟಿವ್ ಸ್ಪೀಕರ್ಸ್ ಈ ಥರನೂ ಅಂತಾರೆ, ದಿಸ್ ಇಸ್ ರಿಯಲ್ ನೈಸ್ ಅಂತ. ಹಿ ಆನ್ಸರ್ಡ್ ರಿಯಲಿ ಕ್ವಿಕ್ಲಿ ಅನ್ಬೇಕಲ್ವಾ, ಹಿ ಆನ್ಸರ್ಡ್ ರಿಯಲ್ ಕ್ವಿಕ್ ಅನ್ಬೋದು. ಗೋ ಸ್ಲೋಲಿ ಡ್ರೈವ್ ಸ್ಲೋಲಿ ಅನ್ಬೋದು, ಗೋ ಸ್ಲೋ ಡ್ರೈವ್ ಸ್ಲೋ ಅಂತಾನು ಅನ್ಬೋದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ. ಕರೆಕ್ಟ್. ವೈ ಆರ್ ಯು ವಾಕಿಂಗ್ ಸ್ಲೋಲಿ ಆರ್ ವೈ ಆರ್ ಯು ವಾಕಿಂಗ್ ಸ್ಲೋ ಎರಡೂ ಕೂಡ ಕರೆಕ್ಟ್. ಬಟ್ ನಾನು ಲೆಫ್ಟ್ ಸೈಡ್ನಲ್ಲಿ ತೋರಿಸ್ತಾ ಇರೋದು ಗ್ರಾಮ್ಯಾಟಿಕಲಿ ಕರೆಕ್ಟ್. ಸ್ಪೀಕ್ ಲೌಡ್ಲಿ ಅನ್ಬೋದು, ಸ್ಪೀಕ್ ಲೌಡ್ ಅಂತಾನೂ ಅನ್ಬೋದು ಇನ್ಫಾರ್ಮಲ್ ಆಗಿ, ಆರ್ ಸ್ಪೀಕ್ ಲೌಡರ್ ಅಂತಾನೂ ಅನ್ಬೋದು ಇನ್ನು ಹೆಚ್ಚು ಜೋರಾಗಿ ಮಾತಾಡೋಣವಾಗ. ಹಿ ಸ್ಪೀಕ್ಸ್ ವೆರಿ ಲೌಡ್ಲಿ ಅನ್ಬೋದು, ಹಿ ಸ್ಪೀಕ್ಸ್ ವೆರಿ ಲೌಡ್ ಅಂತಾನೂ ಅನ್ಬೋದು. ಹೋಲ್ಡ್ ಇಟ್ ಟೈಟ್ಲಿ ಆ್ಯಕ್ಚುಲ್ ಆಗಿ ಈ ಥರ ಹೇಳಬೇಕು ನಾವು ಗ್ರಾಮ್ಯಾಟಿಕಲಿ, ಹೋಲ್ಡ್ ಇಟ್ ಟೈಟ್ ಅಂತಾನೂ ಅನ್ಬೋದು. ರೈಟ್ ಸೈಡ್ನಲ್ಲಿ ಕೊಟ್ಟಿರೋದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರನೂ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಇದ್ರೆ ವಿಡಿಯೋ ಇನ್ನೊಂದ್ಸರಿ ನೋಡಿ. ಇಲ್ಲಿಗೆ ಅಡ್ವರ್ಬ್ಗಳ ಎಲ್ಲ ವಿಡಿಯೋ ನಾನು ಫಿನಿಶ್ ಮಾಡಿದ್ದೀನಿ. ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂಥ ಎಲ್ಲ ಅಡ್ವರ್ಬ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನಾನು ಇಲ್ಲಿ ಸೀರೀಸ್ ಲಿಂಕ್ ಕೊಡ್ತಾ ಇದ್ದೀನಿ, ನೋಡಿ. ಆ್ಯಂಡ್ ಪ್ಲೀಸ್ ನಾ ಹೇಳಿದ್ನಲ್ಲ, ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ, ಅವ್ರಿಗೆಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸ ವಿಷಯಗಳನ್ನ ಕಲ್ತಿದ್ದೀರಾ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.